ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಆಶ್ರಿಕ್. ಮುಂದಿನ ಸುದ್ದಿ, ಶೃಂಗೇರಿ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 255 ಮತಗಳನ್ನ ವ್ಯವಸ್ಥಿತವಾಗಿ ತಿದ್ದಲಾಗಿದೆ, ಪೋಸ್ಟಲ್ ವೋಟ್ಗಳನ್ನ ತಿದ್ದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಹಿಂದಿನ ರಿಟರ್ನಿಂಗ್ ಆಫೀಸರ್ ವ್ಯಾಲಿಡ್ ಅಂತ ಹೇಳಿದ್ರು. ಮರು ಎಣಿಕೆ ಸಂದರ್ಭದಲ್ಲಿ ವೋಟ್ಗಳನ್ನ ತಿದ್ದಲಾಗಿದೆ. ಬಿಜೆಪಿಯಿಂದ ಇಲ್ಲಿ ವೋಟ್ ಚೋರಿಯಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯವರು ಟ್ರಂಕ್ ತರೋ ಸಿಬ್ಬಂದಿ ಮೂಲಕನೇ ತಿದ್ದಿಸಿದ್ದಾರೆ. ಇದನ್ನ ಮೂರನೇ ಸುತ್ತಲ್ಲಿ 170 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿವೆ. ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತೇಳಿ ಆರೋಪ ಮಾಡಿದ್ದಾರೆ. ವೀಕ್ಷಕರಿಂದ ಕೂಡ ಗಂಭೀರ ಸ್ವರೂಪದ ಸಂಚಾಗಿದೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮರು ಎಣಿಕೆ ಸಂದರ್ಭದಲ್ಲಿ, ಅಂಚೆ ಮತಗಳ ಮರು ಎಣಿಕೆ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವೋಟ್ ಚೋರಿ ನಡೆದಿದೆ. ಮರು ಎಣಿಕೆ ಸಂದರ್ಭದಲ್ಲಿ ಇಲ್ಲಿ ಸಿಬ್ಬಂದಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಪೋಸ್ಟಲ್ ವೋಟ್ಗಳನ್ನ ತಿದ್ದಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಇನ್ನು ಮುಂದಿನ ಸುದ್ದಿ, ಯಡಿಯೂರಪ್ಪ ರಾಜಕೀಯದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ಅಭಿಮಾನೋತ್ಸವಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತೇಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೀನಿ, ಯಡಿಯೂರಪ್ಪನವರು ಅನೇಕ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ, ಅವರ ಅಭಿಮಾನೋತ್ಸವಕ್ಕೆ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಕರೆದಿದ್ದಾರೆ, ನಾವು ಹೋಯ್ತೀನಿ. ಕರೆದಿದ್ದಾರೆ, ನಾವು ಹೋಯ್ತೀನಿ. ಅಪ್ಪ, ಒಂದು ಕಣೋ, ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಕೂಡ ಓದಿದ್ದೀನಿ. ಅವ್ರು ಯಾವ ರೀತಿ ಮಾಡ್ತಾವ್ರೆ, ಏನಕ್ಕೆ ಮಾಡ್ತಾವ್ರೆ, ಏನು ನನಗೇನು ಗೊತ್ತಿಲ್ಲ, ನಂತರ ಮಾಹಿತಿ ಇಲ್ಲ. ನನಗೂ ಕೂಡ ಒಬ್ಬ ಮಂತ್ರಿ ಇದ್ದೀನಿ ಭಾರತ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ ಇದ್ದೀನಿ. ಯಡಿಯೂರಪ್ಪನವರು ಆವತ್ತಿನ ಕಾಲದಲ್ಲಿ ಬಿ ಶಿವಪ್ಪನವರಿಂದ ಹಿಡಿದು ಅನೇಕ ನಾಯಕರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಹುತೇಕ ನಾಯಕರು ನಮ್ಮ ಮುಂದೆ ಇಲ್ಲ, ಅವರಿದ್ದಾರೆ, ಅವರೇನೋ ಮಾಡ್ತಾ ಇದ್ದೀವಿ ಅಂದರೆ ನನ್ನನ್ನು ಕರೆದಿದ್ದರೆ ನಾನು ಹೋಗ್ತೀನಿ.